ನಾಯಕ ನಾನೇ ನನ್ನ ಕತೆಗೆ ನಾಯಕಿಯ ಬೆಳಗಿನ ಸೊಬಗಿ ಅವಳೆ ಕಣ್ಣು ಮನಸೆಳೆದ ಹುಡುಗಿ. ಅಥಣಿ ತಾಲೂಕಿನ ತೋಟಗಾರಿಕಾ ಇಲಾಖೆಯಲ್ಲಿ ಭಾರೀ ಕಮಾಯಿ ನಡೀತಾ ಇದೆಯಂತೆ. ಅಥಣಿ ತಾಲೂಕಿನಲ್ಲಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹೇಗೆ 34 ಇಲಾಖೆಗಳಿದೆ, ಅದರಲ್ಲಿ ಈ ಒಂದು ತೋಟಗಾರಿಕೆ ಇಲಾಖೆಯೂ ಕೂಡ ಇದೆ. ಇಲಾಖೆಯಲ್ಲಿ ಭಾರಿ ಪ್ರಮಾಣದ ದುಡ್ಡಿನ ಕಮಾಯಿ ನಡೀತಾ ಇದೆ ಅಂತೆ. ಬಿಜೆಪಿ ಸರ್ಕಾರದಿಂದ ಹಿಡಿದು ಕಾಂಗ್ರೆಸ್ ಸರ್ಕಾರದವರೆಗೂ ಕೊಟ್ಟ ಅನುದಾನ ಸಾಕಷ್ಟು ಪ್ರಮಾಣದಲ್ಲಿದ್ದರೂ ಕೂಡ ಇಲಾಖೆಯಲ್ಲಿ ಚಿಕ್ಕ ರೈತರ ಅಭಿವೃದ್ಧಿ ಕೆಲಸಗಳಲ್ಲಿ ಬೆಳಕಿಗೆ ಬರದೆ ಕೆಲಸ ಯಾವ ಮಾಧ್ಯಮದಲ್ಲೂ ಕೂಡ ನಾವು ನೋಡಿಲ್ಲ ಸ್ವಾಮಿ ಅಂತ ಜನರು ಮಾತನಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಚಿಕ್ಕ ರೈತರ ಯೋಜನೆಗಳೇನೆಂದರೆ ಬಾಳೆಹಣ್ಣು ಕೃಷಿಗೆ ಹಲವಾರು ಸಬ್ಸಿಡಿ, ದ್ರಾಕ್ಷಿ ಬೆಳೆಗೆ ಹಲವಾರು ಸಬ್ಸಿಡಿ ಇದೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳ ಚಿಕ್ಕ ರೈತರಿಗೆ ರೆಂಟೆ ಕುಂಟೆ ಹೊಡೆಯಲು, ಹನಿ ನೀರಾವರಿ ಮಾಡಲು ಮತ್ತು ರೈತರ ಕೆಲಸಕ್ಕೆ ಅನುಕೂಲ ಆಗುವ ಸಲಕರಣೆಗಳನ್ನು ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಕೊಡಲಾಗುತ್ತೆ. ಆದರೆ ಇಲಾಖೆಯಲ್ಲಿ 125% ಮಾತ್ರ ಕೆಲಸಗಳು ಬೆಳಕಿಗೆ ಬರ್ತಾ ಇವೆ. 75% ಯೋಜನೆಗಳ ಹಣವನ್ನು ನುಂಗಿ ನೀರು ಕುಡಿತಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಇಲ್ಲಿ ಸಣ್ಣ ದಾಖಲೆಯಿಂದ ಹಿಡಿದು ದೊಡ್ಡ ದಾಖಲೆವರೆಗೂ ದುಡ್ಡು ಕೊಟ್ಟರೆ ಮಾತ್ರ ಕೆಲಸಗಳಾಗುತ್ತವೆ. ಇಲ್ಲದಿದ್ದರೆ ಹಲವಾರು ಪ್ರಶ್ನೆಗಳು, ಹಲವಾರು ದಾಖಲೆ ನೀಡಬೇಕಾಗುತ್ತೆ. ದುಡ್ಡು ಕೊಟ್ಟರೆ ಯಾವ ದಾಖಲೆ, ಯಾವ ನಿಯಮಗಳ ಕೂಡ ಅಗತ್ಯ ಇರೋದಿಲ್ಲಂತೆ. ಇದನ್ನು ನೋಡಿ ಅಲ್ಲಿ ಹೋಗುವ ಸಣ್ಣ ರೈತರು ಪೈಸಾ ಫೇಕು, ತಮಾಷಾ ದೇಖು ಅಂತ ಮಾತನಾಡ್ತಿದ್ದಾರೆ. ಮತ್ತೊಂದು ಗೋಳು ಏನಂದರೆ, ಇಲಾಖೆಯ ಹಳೆ ಬಸ್ ಸ್ಟ್ಯಾಂಡ್ ಹಿಂದೆ ಇದ್ದು ಅದರ ಪಕ್ಕದಲ್ಲಿ ಕೆರೆ ಇದ್ದು ಅದರ ನಡುವೆ ಮಧ್ಯಭಾಗದಲ್ಲಿ ಸತಿ ರೋಡ್ ಮತ್ತು ಹಾರುಗೆರೆ ರೋಡ್ ರಸ್ತೆ ಇದೆ. ಅದರ ಹೃದಯ ಭಾಗದಲ್ಲಿ ಇಲಾಖೆ ಇದ್ದು ಸಂಜೆ 5ರಿಂದ ಹಿಡಿದು ಆ ಇಲಾಖೆಗೆ ಅಕ್ಕಪಕ್ಕದ ಜಾಗದಲ್ಲಿ ಸಾರಾಯಿ ಕುಡಿಯುವ ಮತ್ತು ಗುದ್ದಲಿ ಪೂಜೆಗಳು ನಡೀತಾ ಇವೆ ಅಂತೆ. ಹಾಗೂ ಕೆಲವು ದುಷ್ಟರು ಗಾಂಜಾ ಸಾರಾಯಿ ಅಟೆ ಮಾಡಿಕೊಂಡಿದ್ದಾರಂತೆ. ಈ ಇಲಾಖೆಯಲ್ಲಿ ರಾತ್ರಿ ವಾಚ್ಮ್ಯಾನ್ ಕೂಡ ಇಲ್ಲ. ಬೆಳಗ್ಗೆ ಎದ್ರೆ ಈ ಒಂದು ಹಲ್ಕಟ್ಗಿರಿ ಸಂಪೂರ್ಣ ಕೆಲಸ ಮಾಡಿ ಹೋದ ಅದೇ ರಸ್ತೆಯಲ್ಲಿ ಹಾದು ಹೋಗುವ ವಿದ್ಯಾರ್ಥಿಗಳು ನೋಡಿದಾಗ ಅದೇನೋ ಇಲಾಖೆನೋ ಅಥವಾ ಅನೈತಿಕ ಚಟುವಟಿಕೆ ತಾಣವು ಅನ್ನುವಂತೆ ಆಗಿದೆ. ಇದು ಒಂದು ಗೋಳಾದರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರಿನ ಕರ್ನಾಟಕ ರಾಜ್ಯದ ಕ್ಯಾಂಟೀನ್ ಇದ್ದು ನಿರ್ಮಾಣ ಆಗಿದ್ರೂ ಉದ್ಘಾಟನೆ ಆಗದೆ ಸತ್ತ ಹೆಣ ಸುಡುವ ಸುಡುಗಾಡಿನಂತೆ ಕಾಣ್ತಾ ಇತ್ತು. ಅದನ್ನು ಚಾಲನೆ ನೀಡದೇ ಇರುವುದು ಸಾರ್ವಜನಿಕರ ಮಾತಿಗೆ ತುತ್ತಾಗ್ತಾ ಇದೆ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿ ನಿಷ್ಠೆಯಿಂದ 60 ವರ್ಷ ಕಾಂಗ್ರೆಸ್ ಸರ್ಕಾರ ನಡೆಸಿದ ಇಂದಿರಾ ಗಾಂಧಿಯವರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಕೆಲಸವನ್ನು ಈ ಕಟ್ಟಡದಲ್ಲಿ ಮಾಡಲಾಗ್ತಾ ಇದೆ. ಹಾಗೆ ಮಧ್ಯಾಹ್ನ ಮತ್ತು ಬೆಳಗಿನ ಹೊತ್ತು ಕೆಲವು ಪೊರ್ಕಿಗಳು ಶಾಲೆಗೆ ಹೋಗುವ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮುಂಗಾರು ಮಳೆ ಹಾಡು ಮತ್ತು ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೆ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ. ಮತ್ತೊಂದು ಕನ್ನಡ ಸಿನಿಮಾದ ಜನ್ಮದ ಗೆಳತಿ ಸಾಂಗ್ ಹಾಡ್ತಿದ್ದಾರೆ. ಇಲ್ಲದ ಜೀವನವೇ ಇಲ್ಲ ಗೆಳತಿ, ಕಂಬನಿ ಇಲ್ಲದ ಕಂಗಳಿಲ್ಲ, ದುಃಖ ಇಲ್ಲದ ಮನಸ್ಸು ಇಲ್ಲವೇ ಬರೀ ಸುಖವ ಕಂಡ ಮನುಜನಿಲ್ಲ. ನಮ್ ಪ್ರೀತಿ ಸಾಯೋದಿಲ್ಲ, ಅದಕ್ಕೆಂದು ಸೋಲೆ ಇಲ್ಲ, ನನ್ನಾಣೆ ನಂಬು. ಯಾರಾದರೂ ಇದನ್ನು ಕೇಳಲು ಹೋದ ಸಂದರ್ಭದಲ್ಲಿ ಜೋಗಿ ಪಿಕ್ಚರ್ನಲ್ಲಿ ಹೇಗೆ ಹೊಡಿಮಗ ಸಾಂಗ್ ಇದೆಯೋ ಹಾಗೆ ರಾಡ್ ಹಿಡಿದುಕೊಂಡು ಜನರಿಗೆ ಹೊಡಿಬಡಿ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲ್ಗೋ ಜಾಗ ಹೇಳಬೇಡ, ಎಲ್ಲೂ ಹೋಗಬೇಡ, ಹೋಗಿ ಯಾರು ನಂಬಬೇಡ, ನಂಬಿ ರಾಜಿಯಾಗಬೇಡ, ಆಗಿ ಯಾ ಮರಬೇಡಲು ದೇಹ ಅಂತ ಒಳಗೊಳಗೆ ಸ್ಕೀಮು ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ, ಹುಟ್ಟು ದಾನ ಕಣೋ ಸಾವು ಗುಟ್ಟು ಕಣೋ, ನಾನನ್ನೋನು ನಾಳೆ ಮಣ್ಣು. ಇದನ್ನು ಸಂಪೂರ್ಣವಾಗಿ ನೋಡಿಕೊಂಡಾಗ ಇದರ ಮೇಲಾಧಿಕಾರಿಗಳು ಇದ್ದಾರೋ ಅಥವಾ ಸತ್ತಿದ್ದಾರೋ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಮಾತನ್ನು ಅಧಿಕಾರಿಗಳು ಗಮನಿಸಿ ಸಂಪೂರ್ಣ ತೋಟಗಾರಿಕೆ ಇಲಾಖೆ ಒಳಗೆ ಮತ್ತು ಇಲಾಖೆಯ ಆವರಣದಲ್ಲಿ ನಡೀತಾ ಇರುವ ಗೊಂದಲಗಳನ್ನು ಆದಷ್ಟು ಬೇಗನೆ ಬಗೆಹರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಸುದ್ದಿ ಮತ್ತೊಂದು ಸಂಚಿಕೆಯಲ್ಲಿ ಕಾದು ನೋಡಿ. ಇಲ್ಲಿ ನೋಡಿ, ರಾತ್ರಿ ವೇಳೆ ಮಧ್ಯಭಾಗದಲ್ಲಿ ಮಹೇಂದ್ರ ಅವರು ಕೆಟಿ ನ್ಯೂಸ್ ಕನ್ನಡ ಸಂಪಾದಕರಾಗಿ ಏನು ದೂರನ್ನು ಪಡೆದುಕೊಂಡು ಬಂದಿದ್ದಾರಂತೆ ಆಲೋಚನೆ ಮಾಡಿಬೇಡಿ. ಇದೇ ರಾತ್ರಿ ಮಧ್ಯಭಾಗದಲ್ಲಿ ಕೂಡ ಸಾರ್ವಜನಿಕರು ಭಯಪಟ್ಟುಕೊಂಡು ನಮ್ಮಲ್ಲಿ ದೂರನ್ನು ನೀಡಲು ಬಂದುಕೊಂಡಿರ್ತಾರೆ. ಏನಂದರೆ ಅಥಣಿ ಬಸ್ ಸ್ಟ್ಯಾಂಡ್ ರೋಡ್ ಪುರಸಭೆ
ಕಾಂಪ್ಲೆಕ್ಸ್ ಹಿಂದಿನ ಸೈಡು ಇಂದಿರಾ ಗಾಂಧಿ ಕ್ಯಾಂಟೀನ್ ಇದ್ದು ಅಲ್ಲಿ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತಿದ್ದಾವಂತೆ. ಹಾಗೆ ಇತ್ತೀಚೆಗೆ ಇದೇ 10 ಮಿನಿಟ್ ಹಿಂದುಗಡೆ ಒಂದು ಘಟನೆಯಾದ ನೋಡಿಕೊಂಡಾಗ ಅವರು ನಮ್ಮ ಕರೆಯ ಮೂಲಕ ನಮ್ಮನ್ನು ಹೇಳಲು ಬಂದಿರ್ತಾರೆ. ಆ ಕಾರಣಕ್ಕಾಗಿ ರಾತ್ರಿ ಮಧ್ಯಭಾಗದಲ್ಲಿ ಈ ಮಾತನ್ನು ಮತ್ತು ಅವರ ಹತ್ರ ಹೇಳಿಕೆಯನ್ನು ತಗೊತ್ತಿದ್ದೇವೆ. ಕೇಳೋಣ ಬನ್ನಿ, ಅಲ್ಲಿ ಏನು ನಡೆದಿದೆ. ಅದೇನು ಇಂದಿರಾ ಕ್ಯಾಂಟೀನ್ ಮಾಡೋರು ಕ್ಯಾಂಟೀನ್ ಎಲ್ಲ ಬಂದು ಬಂದಿಟ್ಟು ಹಿರಿಯ ಕುಡಿಯೋದು ಒಟ್ಟು ಏನಿದ್ದು ಹೊಸ ಬರ್ಬೋದು ಏನಿದೆಯೋ ಅದು ಕಡೋದು ಮುನ್ಸಿಪಾಲ್ಟಿ ಬರ್ತಾರೆ ನೋಡ್ತಾರೋ ಹೋಗಿ ಬಿಡ್ತಾರೆ. ಏನು ಹೊಲಸು ಭಾಳ ಆಗಿದೆ, ಎಲ್ಲರೂ ಭಾಳ ಮಾಡೋದು. ಅಲ್ಲಿ 2 ವರ್ಷದಿಂದ ಇಂದಿರಾ ಕ್ಯಾಂಟೀನ್ ಅಂತಂದು ರಚನೆ ಆಗಿದೆ. ಈಗ 1 ವರ್ಷ ಮ್ಯಾಗ ಹತ್ರ ಕಲಾಗೆ ಯಾಕೆ ಚಾಲನೆ ಕೊಟ್ಟಿಲ್ಲ ಬಂದು ಇನ್ನೂ ಬಂದೈತದೆ ಬಂದೆ ಎಲ್ಲರೂ ಮಾಡಿಲ್ಲ. ಈಗೇನಾಗಲ್ಲ ಏನಾಗಿ ಎಲ್ಲ ಈಗ ದಾರು ಕುಡಿಯೋದು ಮಟಕ ಬರ್ಬೋದು, ಸೀರೆ ಕುಡಿಯೋದು, ಶಾಲೆ ಬರೋದು, ಆಮೇಲೆ ಕಾಜಿ ಸಿಗೋದು, ಚಟುವಟಿಕೆ ಮಾಡೋದು, ಮುನ್ಸಿಪಾಲ್ಟಿ ಗದಾಡಬೇಕು, ಹೆಣ್ಮಕ್ಳು ಸರ್ಕಾರಿ ಸಂಡಾಸ ಆಗ್ತವೆ, ಅದನ್ನ ನೋಡ್ಕೊಂಡು ಹುಡುಗರು ನೋಡ್ತಾಯಿದ್ವಿ. ಮೈದಾನ ಫುಲ್ಲ ಐತಿ, ಏನಿಲ್ಲ ಹೊರಸು ಇನ್ನೂ ಚಾಲನೆ ಇಲ್ಲ. ಇಲ್ಲಿ ನೋಡಿ, ನೀವೇ ಸಾರ್ವಜನಿಕರ ಹತ್ರ ಕೇಳ್ತಿದ್ದೀರಿ. ಆ ಕಾರಣಕ್ಕಾಗಿ ಮಧ್ಯರಾತ್ರಿಯಲ್ಲಿ ನಾವು ಈ ವಿಡಿಯೋವನ್ನು ವೈರಲ್ ಮಾಡಲು ಸಾರ್ವಜನಿಕರು ಭಯಪಟ್ಟುಕೊಂಡು ನಮಗೆ ದೂರವಾಣಿ ಕೈಯಿಂದ ಹೇಳಿಕೊಂಡಾಗ ನಾವು ಈ ನ್ಯೂಸನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ಈತನ ಮೇಲೆ ಯಾಕೆ ಕ್ರಮ ತಗೋಬಾರೋ ಅನ್ನೋದು ಕಾದು ನೋಡಬೇಕಾಗಿದೆ. ಯಾವ ಸಮಯದಲ್ಲಿ ಕ್ರಮ ತಗೋತಾರೋ ಅನ್ನೋದು ಕಾದು ನೋಡಬೇಕಾಗಿದೆ.